ವೆಲ್ಕಮ್ ಟು ದ ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಅನ್ನದಿಂದ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ನಾನು ಒಂದೆರಡು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈ ಥರ ನುಣ್ಣಗೆ ರುಬ್ಬಬೇಕು. ರುಬ್ಬಿರೋಂಥದ್ದನ್ನ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದಕ್ಕೆ ಅದೇ ಬೌಲಲ್ಲಿ ಒಂದು ಬೌಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಆಮೇಲೆ ಎಳ್ಳು ಸ್ವಲ್ಪ ಹುರಿದಿರೋಂಥದ್ದು ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದೀನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು. ಇದಕ್ಕೆ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅನ್ನ ರುಬ್ಬಿರ್ತೀವಲ್ಲ ಅದೇ ಸಾಕಾಗುತ್ತೆ ನೀರು. ಹಾಗಾಗಿ ಇದನ್ನು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟೇನಾದರೂ ಬೇಕಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಬೋದು. ಕಲಿಸ್ಕೊಂಡು ಇದನ್ನು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಕಲಸಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಈ ಹಿಟ್ಟನ್ನು ಒಂದು ಉಂಡೆ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕ್ಕೊಂಡು ಒಂದು ನ್ಯೂಸ್ ಪೇಪರ್ ಮೇಲೆ ಈ ಥರ ಚಕ್ಲಿ ಥರ ಒತ್ಕೊಬೇಕು. ಒತ್ತಿರೋಂಥ ಚಕ್ಲಿನ ತೆಗೆದು ಒಂದೊಂದೇ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಇಲ್ಲಿ ಚಕ್ಲಿ ರೆಡಿಯಾಗಿ ಹೋಗುತ್ತೆ. ನೀವೇನಾದರೂ ಅನ್ನ ಮಾಡಿದಾಗ ಜಾಸ್ತಿ ಮಿಕ್ಕೋಯ್ತಪ್ಪ ಅನ್ನ ಅಂತ ಅಂದರೆ ಈ ಥರ ಚಕ್ಲಿ ಮಾಡ್ಕೊಂಡು ನೋಡಿ. ಈ ಥರ ಚಕ್ಲಿಗಳನ್ನು ಮಾಡಿ ನಾವು ಒಂದು ಬಾಕ್ಸ್ಗೆ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಮಿನಿಮಮ್ 15 ದಿನದವರೆಗೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಅನ್ನ ಒಂದೊಂದು ಸತಿ ಜಾಸ್ತಿ ಆದಾಗ ನಾವು ಅದನ್ನು ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಚಕ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗೂ ಬರುತ್ತೆ, ತುಂಬ ಗರ್ಗರಿಯಾಗಿ ಸಹ ಬರುತ್ತೆ. ಚಕ್ಲಿ ಅಂತೂ ಎಲ್ಲೂ ಕಿತ್ತೋಗೋದಿಲ್ಲ. ಚಕ್ಲಿ ಶೇಪ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ನೋಡಿ. ಈ ಥರ ನೀವೇನಾದ್ರು ಮತ್ತೆ ಅನ್ನ ಮಿಕ್ಕರೆ ಬಿಸಾಕಲ್ಲ, ಇದೇ ಥರ ಮಾಡಿ ಇಟ್ಕೋತೀರಾ, ಅಷ್ಟೊಂದು ರುಚಿ ಇರುತ್ತೆ ಇದು. ನಾನು ಸಹ ಅಷ್ಟೇ, ಯಾವಾಗಾದ್ರೂ ಅನ್ನ ಮಿಕ್ಕಿದಾಗ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಥರ ಸ್ನ್ಯಾಕ್ಸ್ ಮಾಡಿ ಇಟ್ಕೋತೀನಿ. ಊಟದ ಜೊತೆ, ಸಾಯಂಕಾಲ ಟೀ ಜೊತೆ ಯಾರಾದರೂ ಬಂದಾಗ ಸಹ ಇದನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಮಾಡಿದ್ದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಈ ಥರ ಪುಡಿಯಾಗುತ್ತೆ. ಇದು ಗಟ್ಟಿನಿರೋದಿಲ್ಲ, ತುಂಬ ಸ್ಮೂತಾಗೇ ಇರುತ್ತೆ, ಗರ್ಗರಿಯಾಗೂ ಇರುತ್ತೆ. ಚಕ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.